ಒಂದಾನೊಂದು ಕಾಲದಲ್ಲಿ ಸ್ವರ್ಗೀಯ ಲೋಕಗಳಲ್ಲಿ ಗಣೇಶ ಎಂಬ ಹೆಸರಿನ ಒಬ್ಬ ಬಲಿಷ್ಠ ಮತ್ತು ಪ್ರೀತಿಯ ದೇವತೆ ಇದ್ದನು. ಅಡೆತಡೆಗಳನ್ನು ನಿವಾರಿಸುವವನು ಮತ್ತು ಬುದ್ಧಿವಂತಿಕೆಯ ದೇವರು ಎಂದು ಕರೆಯಲ್ಪಡುವ ಗಣೇಶನಿಗೆ ದೊಡ್ಡ ಹೊಟ್ಟೆ ಮತ್ತು ಆನೆಯ ತಲೆ ಇತ್ತು. ಅವನಿಗೆ ಸಿಹಿತಿಂಡಿಗಳು ತುಂಬಾ ಇಷ್ಟವಾಗಿದ್ದವು, ವಿಶೇಷವಾಗಿ ಮೋದಕಗಳು ಅವನ ನೆಚ್ಚಿನ ತಿಂಡಿಯಾಗಿದ್ದವು. ಅವನ ತಾಯಿ ಪಾರ್ವತಿ ದೇವಿಯು ಆಗಾಗ ಅವುಗಳನ್ನು ಅವನಿಗೆ ಬಹಳ ಎಚ್ಚರಿಕೆಯಿಂದ ಮಾಡುತ್ತಿದ್ದರು. ಒಂದು ದಿನ ಆಶೀರ್ವಾದಗಳನ್ನು ನೀಡುವ ಮತ್ತು ಅಡೆತಡೆಗಳನ್ನು ತೆಗೆದುಹಾಕುವ ದೀರ್ಘ ದಿನದ ನಂತರ ಗಣೇಶನು ಮೋದಕಗಳ ಪರ್ವತದಿಂದ ಸುತ್ತುವರೆದ ತನ್ನ ನೆಚ್ಚಿನ ಸ್ಥಳದಲ್ಲಿ ಕುಳಿತಿದ್ದನು. ಅವನ ನಿಷ್ಠಾವಂತ ಸಂಗಾತಿಯಾದ ಅವನ ಪುಟ್ಟ ಇಲಿ ಹತ್ತಿರದಲ್ಲಿತ್ತು, ಉಪಚಾರಗಳಲ್ಲಿ ಹಂಚಿಕೊಳ್ಳಲು ಉತ್ಸುಕನಾಗಿದ್ದನು. ಗಣೇಶನು ತನ್ನ ಮೋದಕವನ್ನು ಕಚ್ಚಲು ಹೊರಟಿದ್ದಾಗ ದುಃಖಿತ ಮುಖವನ್ನು ಹೊಂದಿರುವ ಚಿಕ್ಕ ಹುಡುಗ ದೂರದಿಂದ ನೋಡುತ್ತಿರುವುದನ್ನು ಅವನು ಗಮನಿಸಿದನು. ಹುಡುಗನಿಗೆ ಆಹಾರವಿರಲಿಲ್ಲ ಮತ್ತು ಅವನ ಬಟ್ಟೆಗಳು ಹರಿದಿದ್ದವು. ಗಣೇಶನ ಹೃದಯವು ಕರುಣೆಯಿಂದ ತುಂಬಿತ್ತು. ಅವನು ತಕ್ಷಣ ಹುಡುಗನನ್ನು ಕರೆದನು, ಬಾ ಪುಟ್ಟ, ನೀನು ಯಾಕೆ ಇಷ್ಟೊಂದು ದುಃಖಿತನಾಗಿದ್ದೀಯಾ? ಹುಡುಗ ನಾಚಿಕೆಯಿಂದ ಮುಂದೆ ಬಂದು, ಗಣೇಶನೇ, ನನಗೆ ತಿನ್ನಲು ಆಹಾರವಿಲ್ಲ, ನಾನು ಗಂಟೆಗಟ್ಟಲೆ ಅಲೆದಾಡುತ್ತಿದ್ದೇನೆ ಮತ್ತು ನನಗೆ ಹಸಿವಾಗಿದೆ. ಪ್ರತಿಯಾಗಿ ನಿನಗೆ ನೀಡಲು ನನ್ನಲ್ಲಿ ಏನೂ ಇಲ್ಲ. ಗಣೇಶನು ಪ್ರೀತಿಯಿಂದ ಮುಗುಳ್ನಕ್ಕನು. ಚಿಂತಿಸಬೇಡ, ಆಹಾರವನ್ನು ಹಂಚಿಕೊಳ್ಳಲು ಅವನು ಹೇಳಿದನು. ಬನ್ನಿ, ಈ ಮೋದಕವನ್ನು ತೆಗೆದುಕೊಳ್ಳಿ. ಹುಡುಗನು ಒಂದು ಕ್ಷಣ ಹಿಂಜರಿದನು, ನಂತರ ಕೃತಜ್ಞತೆಯಿಂದ ಗಣೇಶನ ಕೈಯಿಂದ ಸಿಹಿಯನ್ನು ತೆಗೆದುಕೊಂಡನು. ಆದರೆ ಅವನು ಮೋದಕವನ್ನು ತಿನ್ನುತ್ತಿದ್ದಂತೆ ನಂಬಲಾಗದ ಏನೋ ಸಂಭವಿಸಿತು. ಹುಡುಗನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು ಮತ್ತು ಚಿನ್ನದ ಹೊಳಪು ಅವನನ್ನು ಸುತ್ತುವರೆದಿತು. ಕ್ಷಣಾರ್ಧದಲ್ಲಿ ಹುಡುಗನು ಉತ್ತಮ ಬಟ್ಟೆಗಳನ್ನು ಮತ್ತು ಹೊಳೆಯುವ ಆಭರಣಗಳನ್ನು ಧರಿಸಿ ಪ್ರಕಾಶಮಾನವಾದ ಜೀವಿಯಾಗಿ ರೂಪಾಂತರಗೊಂಡನು. ಆ ಹುಡುಗ ಇನ್ನು ಮುಂದೆ ಬಡ ಅಲೆಮಾರಿಯಾಗಿರಲಿಲ್ಲ, ಅವನು ಮಹಾನ್ ಋಷಿ ಮತ್ತು ದೇವತೆ, ಸಂಪತ್ತು ಮತ್ತು ಸಮೃದ್ಧಿಯ ದೇವರು, ಕುಬೇರ. ಗಣೇಶನು ತಿಳಿದು ಸಹ ಮುಗುಳ್ನಕ್ಕು ಹೇಳಿದನು, ಕುಬೇರ, ಪ್ರಪಂಚದ ಸಂಪತ್ತು ಇತರರೊಂದಿಗೆ ಹಂಚಿಕೊಳ್ಳದಿದ್ದರೆ ಅದು ಏನೂ ಅಲ್ಲ. ನೀವು ಒಮ್ಮೆ ಭೌತಿಕ ಸಂಪತ್ತಿನಲ್ಲಿ ಶ್ರೀಮಂತರಾಗಿದ್ದಿರಿ, ಆದರೆ ನೀವು ನಿಜವಾದ ಸಂಪತ್ತನ್ನು, ಔದಾರ್ಯ ಮತ್ತು ಕರುಣೆಯನ್ನು ಮರೆತಿದ್ದೀರಿ. ಕುಬೇರನು ಕೃತಜ್ಞತೆಯಿಂದ ಗಣೇಶನಿಗೆ ನಮಸ್ಕರಿಸಿದನು. ಧನ್ಯವಾದಗಳು ನನ್ನ ಪ್ರಭು. ನೀವು ಇಂದು ನನಗೆ ಒಂದು ಅಮೂಲ್ಯವಾದ ಪಾಠವನ್ನು ಕಲಿಸಿದ್ದೀರಿ. ಕೇವಲ ಸಂಪತ್ತನ್ನು ಹೊಂದಿರುವುದು ಸಾಕಾಗುವುದಿಲ್ಲ, ಅವುಗಳನ್ನು ಅಗತ್ಯವಿರುವವರೊಂದಿಗೆ ಹಂಚಿಕೊಳ್ಳಬೇಕು. ಆಗ ಮಾತ್ರ ನಮಗೆ ನಿಜವಾದ ಸಂತೋಷ ಸಿಗುತ್ತದೆ. ಗಣೇಶ ತಲೆಯಾಡಿಸಿ ಹೇಳಿದ, ನೆನಪಿಡಿ, ನೀವು ಇತರರಿಗೆ ನೀಡುವ ಪ್ರೀತಿ ಮತ್ತು ದಯೆ ಅತ್ಯಂತ ದೊಡ್ಡ ಸಂಪತ್ತು. ಅದು ಎಲ್ಲಕ್ಕಿಂತ ಅಮೂಲ್ಯವಾದ ನಿಧಿ. ಕುಬೇರನ ಹೃದಯವು ಕೃತಜ್ಞತೆಯಿಂದ ತುಂಬಿತ್ತು ಮತ್ತು ಅವನು ಯಾವಾಗಲೂ ತನ್ನ ಸಂಪತ್ತನ್ನು ಕಡಿಮೆ ಅದೃಷ್ಟಶಾಲಿಗಳೊಂದಿಗೆ ಹಂಚಿಕೊಳ್ಳುವುದಾಗಿ ಭರವಸೆ ನೀಡಿದನು. ಆ ದಿನದಿಂದ ಕುಬೇರನು ಸಂಪತ್ತಿನ ದೇವರು ಎಂದು ಮಾತ್ರವಲ್ಲದೆ ಅವನು ಹೋದಲ್ಲೆಲ್ಲಾ ಉದಾರತೆ ಮತ್ತು ದಯೆಯನ್ನು ಹರಡುವ ದೇವರು ಎಂದು ಪ್ರಸಿದ್ಧನಾದನು. ಗಣೇಶನ ವಿಷಯದಲ್ಲಿ ಅವನು ಮುಗುಳ್ನಗುತ್ತಾ ತನ್ನ ಪಾಠವನ್ನು ಕಲಿತಿದ್ದೇನೆ ಎಂದು ತಿಳಿದು ತನ್ನ ಮೋದಕಗಳನ್ನು ಆನಂದಿಸುತ್ತಲೇ ಇದ್ದನು. ಮತ್ತು ಯಾರಾದರೂ ಅಗತ್ಯವಿದ್ದಾಗ ಅವನ ಬಳಿಗೆ ಬಂದಾಗಲೆಲ್ಲ ಅವನು ಕುಬೇರನೊಂದಿಗೆ ಹಂಚಿಕೊಂಡಂತೆಯೇ ಹಂಚಿಕೊಳ್ಳಲು ಯಾವಾಗಲೂ ಸಿದ್ಧನಾಗಿದ್ದನು.